ಇನ್ನು ಮಂಗಳೂರಿನಲ್ಲಿ ಭಾರಿ ಮಳೆಗೆ ರಸ್ತೆಗಳಲ್ಲಿ ಜಲಪ್ರವಾಹ ಉಂಟಾಗ್ತಿದೆ. ಹಲವು ಜನ ವಸತಿ ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಹಲವು ಜನವಸತಿ ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗಿದೆ. ನದಿಗಳ ಮಾದರಿಯಲ್ಲಿ ಉಕ್ಕಿ ಬರ್ತಾ ಇದೆ ಭಾರಿ ಮಳೆ ನೀರು. ಕೊಡಿಯಾಲ್ ಬೈಲ್ ಭಗವತಿ ನಗರದ ಬಳಿ ಅವಾಂತರ ಸೃಷ್ಟಿಯಾಗಿದೆ. ರಾಜಕಾಲುವೆ ಉಕ್ಕಿ ಹರಿದ ಪರಿಣಾಮ ರಸ್ತೆಯಲ್ಲಿ ಜಲಪ್ರವಾಹ. ಕಾರು ಬೈಕ್ಗಳು ಸಂಚರಿಸೋದಕ್ಕಾಗದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಭಾರಿ ಪ್ರಮಾಣದ ನೀರು ಹರಿದು ಮನೆಗಳಿಗೆ ನುಗ್ಗಿರೋದ್ರಿಂದ ಸಾಕಷ್ಟು ಹಾನಿ ಆಗ್ತಾ ಇದೆ. ನೋಡಿ, ಒಂದ್ ಕಡೆ ಮಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇರೋದ್ರಿಂದ ಮರವೂರು ಬಳಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಫಲ್ಗುಣಿ ನದಿ ಸಮೀಪ ಇರುವಂತಹ ಮನೆಗಳಿಗೆ ನೀರು ನುಗ್ಗಿರೋದು. ಇನ್ನೊಂದು ಕಡೆ ಹಲವು ಜನವಸತಿ ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರೋದು. ನದಿ ರೀತಿ ಉಕ್ಕಿ ಹರಿದು ಬರ್ತಾ ಇದೆ ಮಳೆ ನೀರು. ಕೊಡಿಯಾಲ್ ಬೈಲ್ ಭಗವತಿ ನಗರದ ಬಳಿ ಅವಾಂತರ ಸೃಷ್ಟಿಯಾಗಿದೆ. ರಾಜಕಾಲುವೆ ಉಕ್ಕಿ ಹರಿದ ಪರಿಣಾಮ ರಸ್ತೆಯಲ್ಲಿ ಜಲಪ್ರವಾಹ ಉಂಟಾಗಿದೆ. ಮಂಗಳೂರು ಪ್ರತಿನಿಧಿ ಗಿರಿಧರ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಿರಿಧರ್, ಮಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಬೆಳಗ್ಗೆಯಿಂದ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಪ್ರತಿದಿನ ಇದೇ ಪರಿಸ್ಥಿತಿ ಇದೆ. ಐ ಥಿಂಕ್ 28ನೇ ತಾರೀಕುವರೆಗೂ ಇದೇ ರೀತಿ ವಾತಾವರಣ ಇರುತ್ತೆ ಅಂತ ಅನ್ಸುತ್ತೆ. ಬಟ್ ಆದ್ರೆ ಈಗ ಮನೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿರೋದ್ರಿಂದ ಅಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ, ಮತ್ತೆ ಜಿಲ್ಲಾಡಳಿತ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದೆ ಗಿರಿಧರ್? ಈ ಬಾರಿ ಒಂದು ವಾರ ಅಂದ್ರೆ 8 ದಿನಗಳ ಮೊದಲೇ ಮಳೆ ಬಂದಿರುವಂತದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ ಮಳೆಗಾಲಕ್ಕೆ ಸಾಕಷ್ಟು ಸಿದ್ಧತೆ ಮಾಡ್ಕೊಂಡಿರ್ಲಿಲ್ಲ. ಹೀಗಾಗಿ ದಿಢೀರಾಗಿ ಮಳೆ ಸುರಿದಿದ್ದ ಕಾರಣದಿಂದಾಗಿ ಮಂಗಳೂರು ನಗರ ಭಾಗದ ಕೆಲವೊಂದ್ ಕಡೆ ರಾಜಕಾಲುವೆಗಳೇ ಉಕ್ಕಿ ಹರಿದಿರುವಂತದ್ದು. ಅಂದ್ರೆ ಈಗ 2 ದಿನಗಳಷ್ಟೇ ಈಗ ಮಳೆ ಆಗಿರುವಂತದ್ದು. ಮಳೆ ಸ್ಟಾರ್ಟಿಂಗ್ ಅಲ್ಲೇ ಇಂಥ ಸ್ಥಿತಿ ಆಗಿರುವುದರಿಂದ ಇನ್ನು ಜೂನ್ ಜುಲೈನಲ್ಲಿ ವಿಪರೀತ ಮಳೆ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿಯ ಸ್ಥಿತಿ ಬರಬಹುದು ಅನ್ನೋ ಒಂದು ಪ್ರಶ್ನೆ ಕೂಡ ಜನರು ಮುಂದಿರ್ತಾ ಇದ್ದಾರೆ. ಸದ್ಯಕ್ಕೆ ಮಂಗಳೂರು ನಗರದ ಈ ಕೊಡಿಯಾಲ್ ಬೈಲ್ ಮತ್ತೆ ಮರವೂರು ಕೂಡ ಈ ಫಲ್ಗುಣಿ ನದಿಯ ಬದಿಯಲ್ಲಿ ಇರುವಂತಹ ಪ್ರದೇಶ. ಅಲ್ಲಿ ಕೂಡ ಕೆಲವೊಂದು ಮನೆಗಳಿಗೆ ನೀರು ನುಗ್ಗಿದೆ. ಅಲ್ಲಿ ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಇಂತಹ ಪ್ರವಾಹ ಪರಿಸ್ಥಿತಿ ಎದುರಾಗ್ತಾ ಇತ್ತು. ಆದ್ರೆ ಇದೀಗ ಈ ಬಾರಿ ಆರಂಭದಲ್ಲಿ ಇಂತಹ ಒಂದು ಸ್ಥಿತಿ ಎದುರಾಗಿದೆ. ಅದರ ಜೊತೆಗೆ ಬೇರೆ ಬೇರೆ ಕಡೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮತ್ತೆ ಮಂಗಳೂರಿನ ಕೆಲವೊಂದು ರಸ್ತೆಗಳಿಗೂ ಕೂಡ ಮಳೆ ನೀರು ನುಗ್ಗಿರುವಂತದ್ದು. ಅಂದ್ರೆ ಆ ಮಳೆ ನೀರು ಹರಿಯುವುದಕ್ಕೆ ಸರಿಯಾಗಿ ರಾಜಕಾಲುವೆಯಲ್ಲಿ ಅದರಲ್ಲಿ ಇದ್ದಂತಹ ಹೂಳುಗಳನ್ನು ಎತ್ತಿರಲಿಲ್ಲ. ಆ ಕಾರಣದಿಂದಾಗಿ ನೀರು ಮೇಲೆ ಬಂದಿರುವಂತದ್ದು. ಅದರ ಜೊತೆಗೆ ನಿರಂತರ ಮಳೆ ಕೂಡ ಆಗ್ತಾ ಇರುವಂತದ್ದು. ಈಗ ಮೇ 28ರವರೆಗೆ ಒಂದು ರೆಡ್ ಅಲರ್ಟ್ ನೀಡಿರುವಂತದ್ದು. ಅದರ ಜೊತೆಗೆ ಭಾರಿ ಮಳೆ ಆಗುವ ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆಯವರು ನೀಡಿದ್ದಾರೆ. ಈ ಒಂದು ಸೂಚನೆ ನೀಡಿದ್ರು ಕೂಡ ಜಿಲ್ಲಾಡಳಿತ ಅದರ ಬಗ್ಗೆ ಅಥವಾ ಮಂಗಳೂರು ಮಹಾನಗರ ಪಾಲಿಕೆಯವರು ಈ ರಾಜಕಾಲುವೆಯನ್ನು ಹೂಳೆತ್ತುವಂತಹ ಕೆಲಸ ಮಾಡಿರಲಿಲ್ಲ. ಹೀಗಾಗಿ ಸ್ಥಿತಿ ಎದುರಾಗಿದೆ ಅನ್ನೋ ಮಾತು ಜನರಿಂದ ಕೇಳಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಗಿರಿಧರ್ ನಿಮ್ಮೆಲ್ಲ ಮಾಹಿತಿಗೆ.